ಪ್ರತಿಯೊಂದು ಸಮಾಜಕ್ಕೂ ಕೂಡ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಆಶಯ ಇಟ್ಕೊಂಡಿದೆ. ಆ ಆಶಯದಂತೆ ಆಯ್ಕೆಗಳು ಇದ್ರು ನಮ್ಮಲ್ಲಿ ಕೂಡ ಅಧ್ಯಕ್ಷರಾಗತಕ್ಕಂಥ ಅರ್ಹತೆ ಉಳ್ಳವರು ಬಹಳಷ್ಟು ಮಂದಿ ಇದ್ರು ಕೂಡ ಸರ್ಕಾರದ ಕೆಲವು ನಿಯಮಗಳಿಗೆ ನಾವು ಕಟ್ಟು ಬಿದ್ದು ಆ ನಿಯಮಗಳನ್ನು ಕೂಡ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಆದೇಶವನ್ನು ಕೂಡ ನಾವು ಪಾಲಿಸಬೇಕಾಗ್ತದೆ. ದಯಮಾಡಿ ಯಾರಿಗಾದ್ರೂ ಕೂಡ ಇವತ್ತು ಆಯ್ಕೆಯಿಂದ ಮನಸ್ಸಿಗೆ ಭಾರ ಆಗಿದ್ರೆ ಅಂಥವರಿಗೆ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಹುದ್ದೆಗಳ ಅವಕಾಶ ಮಾಡಿಕೊಡ್ತೇವೆ ಅಂತ ಮಾತನ್ನು ಕೂಡ ಹೇಳ್ತಾ ಇವತ್ತೇನು ಈ 4 ಜನರು ಒಳ್ಳೆ ಕೆಲಸವನ್ನು ಮಾಡಲಿ, ಅವರಿಗೆ ಸಹಕಾರಿಗಳಾಗಿ ಸದಾಕಾಲ ನಾನು ಮತ್ತು ಬಸವ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಅವರು ಸುಪ್ರೀಂ ಕೋರ್ಟ್ ತೀರ್ಮಾನ ಪ್ರಕಾರ ರೀಕೌಂಟಿಂಗ್ ಮಾಡೋದಕ್ಕೆ ಅಧಿಕಾರಿಗಳು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ದು ಒಂದೇ ರಿಕ್ವೆಸ್ಟ್ ಏನಂತ ಆದಷ್ಟು ಬೇಗ ರೀಕೌಂಟಿಂಗ್ ಮಾಡಿ ಅಂತ. ಅದು ಬಿಟ್ಟರೆ ಬೇರೆ ನಮ್ಮ ಹತ್ರ ಇನ್ನೇನು ಬೇರೆ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರೀಕೌಂಟಿಂಗ್ ಆಗಬೇಕು ಅಂತ ಹೇಳ್ತಾರೆ. ಮೊನ್ನೆ ಅವರೊಂದು ಎಲೆಕ್ಷನ್ ಕಮಿಷನ್ ಲೆಕ್ಕ ಕೊಟ್ಟಿದ್ದಾರೆ. 17C ಅಬ್ಜೆಕ್ಷನ್ ಕೂಡ ಸುಪ್ರೀಂ ಕೋರ್ಟ್ ಮಧ್ಯೆ ಬಂದು ಅದನ್ನು ಇತ್ಯರ್ಥಪಡಿಸಿದೆ. ನೋಡಿ, ಇದೆಲ್ಲ ಹೈಕೋರ್ಟಲ್ಲಿ ಆರ್ಗ್ಯುಮೆಂಟಲ್ಲಿ ಚರ್ಚೆ ಆಗಿದೆ, ಜಡ್ಜ್ಮೆಂಟ್ ಬಂದಿದೆ. ಸುಪ್ರೀಂ ಕೋರ್ಟಲ್ಲಿ ಅದೆಲ್ಲ ನೋಡಿದ್ದಾರೆ. ಸುಪ್ರೀಂ ಕೋರ್ಟು ಏನು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ನೋಡೇ ಕೊಟ್ಟಿದ್ದಾರೆ. ರೀಕೌಂಟಿಂಗ್ ಮಾಡಿದ್ದಾರೆ. ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದು, ದಿನಕ್ಕೊಂದು ತಿಳ್ಕೊಂಡು ಹೋಗೋದು ಅಷ್ಟೇ ಸಲ. ರಾಜಕಾರಣ ಬೇರೆ, ಅದು ನ್ಯಾಯಾಲಯ ಕೋರ್ಟೇ ಬೇರೆ. ಕೋರ್ಟ್ ಏನು ತೀರ್ಮಾನ ಮಾಡಿದೆ ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ. ಕೋರ್ಟ್ ಆದೇಶ ರೀಕೌಂಟಿಂಗ್ ಮಾಡಿ ಅಂತಿರುವಾಗ ನಾವು ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡೋದು, ಮಾತಾಡೋದು, ಇನ್ನೂ ಒಂದು ಕಡೆ ನಾವು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತದೆ. ಅದರಿಂದ ನಾನು ಯಾವುದೇ ಕಾರಣಕ್ಕೂ ನಾನು ಮಾತಾಡೋಕ್ಕೆ ಹೋಗ್ತಿಲ್ಲ. ನಾನು ಸುಪ್ರೀಂ ಕೋರ್ಟು